ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಪ್ರಕೃತಿಃ ಸಾ ಪರಾಮಶ್ಯಂ ರೋದಸಿ ಲೋಕಧಾರಿಣಿ ಋತಾ ಸತ್ಯಾಮರಾಜಯ್ಯ ಲೋಕಾನಾಮಾತ್ಮಸಂಜ್ಞಿತಾ. ಏಷ ಲೋಕಗುರುಃ ಸಾಕ್ಷಾತ್ ಜಗದಾದಿಕರಃ ಪ್ರಭುಃ. ಏಷ ಮಾತಾ ಪಿತಾ ಚೈವ ಯುಷ್ಮಾಕಂ ಚ ಪಿತಾಮಹಃ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ. ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಬ್ರಹ್ಮಾಪಿ ತನ್ನ ಜಾನಾತಿ ಈಶತ್ ಸರ್ವೋಪಿ ಜಾನತೆ. ಬಹ್ವರ್ಥಮೃಷಯಸ್ತತ್ತೋ ಭಾರತಂ ಪ್ರವದಂತಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕಪರ್ವಣಃ ಅಯಂ ಸಪ್ತಚತ್ವಾರಿಂಶದಧಿಕಃ ಶತತಮಃ ಭಾಗಃ, 147ನೇ ಭಾಗ. ತತ್ರ ಟಿ ಆರ್ ಕೃಷ್ಣಾಚಾರ್ಯಾಣಾಂ ಪಾಠೆ ವೈಷ್ಣವಪಾಠೆ ಚ 12,000 ಅಧ್ಯಾಯः, 112ನೇ ಅಧ್ಯಾಯ. ಆವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ 17,000 ಅಧ್ಯಾಯः ಅದ್ಯ ಆಕರ್ಣ್ಯತೆ. ನಷ್ಟ ಧರ್ಮಜ್ಞಾನ ಲೋಕಕೃಪಾಲುಭಿಃ ಬ್ರಹ್ಮರುದ್ರೇಂದ್ರಾದಿಭಿಃ ಅರ್ಥಿತಃ ಜ್ಞಾನಪ್ರದರ್ಶನಾಯ ಭಗವಾನ್ ವ್ಯಾಸಃ ಅವತತಾರ. ತತಶ್ಚ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನಾದರ್ಶನಾತ್ ವೇದಾರ್ಥಾಜ್ಞಾನಾಚ್ಚ ಸಂಸಾರೇ ಕ್ಲಿಶ್ಯಮಾನಾನಾಂ ವೇದಾನಧಿಕಾರಿಣಾಂ ಸ್ತ್ರೀಶೂದ್ರಾದೀನಾಂ ಚ ಧರ್ಮಜ್ಞಾನದ್ವಾರ ಮೋಕ್ಷೋ ಭವೇದಿತಿ ಕೃಪಾಲುಃ ಸರ್ವವೇದಾರ್ಥೋಪಬೃಂಹಿತಾಂ ತದನುಕ್ತ ಕೇವಲ ಈಶ್ವರ ಜ್ಞಾನ ದೃಷ್ಟಾರ್ಥಯುಕ್ತಾಂ ಚ ಸರ್ವಪ್ರಾಣಿನಾಂ ಅವಗಾಹ್ಯ ಅನವಗಾಹ್ಯ ರೂಪಾಂ ಕೇವಲ ಭಗವತ್ ಸ್ವರೂಪಪರಾಂ ಪರೋಕ್ಷಾರ್ಥಾಂ ಮಹಾಭಾರತ ಸಂಹಿತಾಂ ಅಚೀಕ್ಲುಪತ್. ತತ್ರ ಆಶ್ವಮೇಧಿಕೆ ಪರ್ವಣಿ ವೈಷ್ಣವ ಧರ್ಮ ಪರ್ವ ಇತಿ ಉಪಪರ್ವ ಇದಾನೀಂ ಖಲು ಪ್ರವರ್ತತೆ. ಅಸ್ಮಿನ್ ವೈಷ್ಣವ ಧರ್ಮ ಪರ್ವ ಭಾಗೆ ಯಾದವಕೃಷ್ಣಃ ಸ್ವಭಕ್ತಾನ್ ಪಾಂಡವಾನ್ ನೈಕವಿಧಾನ್ ವೈಷ್ಣವಧರ್ಮಾನ್ ಅಭೂಬುಧತ್. ಗತೇ ದಿವಸೆ ಅಗ್ನಿಹೋತ್ರ ಮಹತ್ವಂ, ಅಗ್ನಿಹೋತ್ರಸ್ಯ ಫಲಾನಿ ಚ ಸಮವರ್ಣ್ಯಂತ. ಅಥ ಯುಧಿಷ್ಠಿರಃ ಭಗವಂತಂ ಏನಂ ವಿಜಿಜ್ಞಪತ್. ಹೇ ಚಕ್ರಾಯುಧ ನಮಸ್ತೆಸ್ತು. ಗರುಡಧ್ವಜ ದೇವೇಶ ಭಗವನ್ ಪುಣ್ಯಂ ಚಾಂದ್ರಾಯಣ ವಿಧಿಂ ಮಮ ಆಖ್ಯಾಹಿ. ಚಾಂದ್ರಾಯಣ ವ್ರತದ ಕುರಿತಾಗಿ ನನಗೊಂದಿಷ್ಟು ಬೋಧನೆ ಮಾಡು ಅಂತ ಕೇಳಿದ. ಆಗ ಕೃಷ್ಣ ಅವನಿಗೆ ಸರ್ವ ಪಾಪಗಳನ್ನು ಪರಿಹರಿಸುವಂತಹ ಚಾಂದ್ರಾಯಣದ ವಿಧಾನವನ್ನು ಹೇಳ್ತೇನೆ. ಎಲ್ಲ ಪಾಪಗಳನ್ನು ವ್ಯಕ್ತಿ ಕಳ್ಕೋತಾನೆ. ಕ್ಷತ್ರಿಯ, ಬ್ರಾಹ್ಮಣ, ವೈಶ್ಯ ಯಾರೂ ಕೂಡ ಇದನ್ನು ಮಾಡಲಿಕ್ಕೆ ಬಯಸಿದರೆ ಮೊದಲು ಏನು ಮಾಡಬೇಕು? ಶೋಧಯತ್ತು ಶರೀರಂ ಸ್ವಂ. ಮೊದಲು ಪಂಚಗವ್ಯದಿಂದ ನಮ್ಮ ಶರೀರವನ್ನು ಸ್ವಚ್ಛ ಮಾಡ್ಕೋಬೇಕು. ನಾವು ನಿಯಮದಲ್ಲಿದ್ದುಕೊಂಡು ಅಂತರಂಗ ಬಹಿರಂಗ ಶೌಚವನ್ನು ಪಾಲಿಸಿಕೊಂಡು ಈ ಪಂಚಗವ್ಯ ಪ್ರಾಶನದಿಂದ ಶರೀರವನ್ನು ಶುದ್ಧ ಮಾಡ್ಕೋಬೇಕು. ಮುಂದೆ ಕೃಷ್ಣ ಪಕ್ಷದ ದಿವಸ, ಕೃಷ್ಣ ಪಕ್ಷದ ಕಡೆಯಲ್ಲಿ ಅಂತಿದೆ ಸಶಿರಃ ಕೃಷ್ಣ ಪಕ್ಷೇಯತು ಅಂತ. ಕೃಷ್ಣ ಪಕ್ಷದ ಶಿರಸ್ಸು ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಆದ್ದರಿಂದ ಈ ಅಮಾವಾಸ್ಯೆ, ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿವಸ ಅಂತ ಕೆಲವರು ಮಾಡಿದ್ದಾರೆ. ಕೃಷ್ಣ ಪಕ್ಷದ
ಕಡೆ ಭಾಗದಲ್ಲಿ ತಲೆ, ಗಡ್ಡ, ಮೀಸಿ ಇತ್ಯಾದಿಗಳನ್ನು ಬೋಳಿಸ್ಕೊಳ್ಬೇಕು. ಮುಂದೆ ಕ್ಷೌರವಾದ ನಂತರ ಸ್ನಾನ ಮಾಡಿ ಬಿಳಿಯ ವಸ್ತ್ರವನ್ನು ಧರಿಸಿ ಮುಂಜ ಅನ್ನುವಂಥ ಒಂದು ಹುಲ್ಲು ಅದರಿಂದ ಮಾಡಿದಂಥ ಉಡಿದಾರವನ್ನು ಕಟ್ಕೊಳ್ಬೇಕು. ಮತ್ತೆ ಪಲಾಶ ದಂಡವನ್ನು ಹಿಡ್ಕೊಳ್ಬೇಕು. ಮತ್ತೆ ಬ್ರಹ್ಮಚರ್ಯ ವ್ರತವನ್ನು ಪ್ರಾರಂಭಿಸಬೇಕು. ಮೊದಲು ಈ ಶುಕ್ಲ ಪಕ್ಷದ ಪಾಡ್ಯದ ದಿವಸದಿಂದ ವ್ರತ ಪ್ರಾರಂಭ ಕಾಣ್ತದೆ. ಅದಕ್ಕಿಂತ ಮುಂಚೆ ಅಮಾವಾಸ್ಯ ದಿವಸ ಉಪವಾಸ ಮಾಡಬೇಕು. ಮುಂದೆ ಶುಕ್ಲ ಪಕ್ಷದ ಪ್ರತಿಪದೆಯ ದಿನ ನದಿಗಳ ಸಂಗಮ ಸ್ಥಾನದಲ್ಲಿ ಅಥವಾ ಯಾವುದಾದ್ರೂ ಪವಿತ್ರವಾದಂಥ ಕ್ಷೇತ್ರ ಅಥವಾ ಮನೆಯಲ್ಲೂ ಕೂಡ ಈ ವ್ರತವನ್ನು ಪ್ರಾರಂಭಿಸಬಹುದು. ಕ್ಷೇತ್ರಗಳಲ್ಲಿ ಮಾಡಿದರೆ ವಿಶೇಷ ಅಷ್ಟೆ. ಮೊದಲು ಏನು ಮಾಡಬೇಕು? ಆವತ್ತಿನ ಕರ್ಮಗಳು ಯಾವತ್ತೂ ಕೂಡ ನಿತ್ಯ ಕರ್ಮ ಏನಿರ್ತದೆ ಅದನ್ನು ಯಾವತ್ತೂ ಬಿಡುವಂತಿಲ್ಲ, ಅದನ್ನು ಮಾಡಿ ಮುಗಿಸಲೇಬೇಕು. ಒಂದು ವೇದಿಕೆ ಮೇಲೆ ಅಗ್ನಿಯನ್ನ ಸ್ಥಾಪಿಸಬೇಕು. ಆ ವೇದಿಕೆಯಲ್ಲಿ ಅನುಕ್ರಮವಾಗಿ ಆಘಾರ, ಆಜ್ಯಭಾಗ, ಪ್ರಣವ ಮತ್ತೆ ಮಹಾವ್ಯಾಹತಿ, ಪಂಚವಾರುಣ ಹೋಮ ಇತ್ಯಾದಿಗಳನ್ನ ಮಾಡಬೇಕು. ಇದ್ರ ಬಗ್ಗೆ ನನಗೇನು ಹೆಚ್ಚು ಮಾಹಿತಿ ಸಿಗಲಿಲ್ಲ, ಮತ್ತೆ ಯಾವಾಗಾದರೂ ನೋಡೋಣ. ಮುಂದೆ ವಿಷ್ಣು, ಬ್ರಹ್ಮರ್ಷಿಗಳು, ಬ್ರಹ್ಮ ಮತ್ತೆ ದೇವತೆಗಳು, ವಿಶ್ವೇ ದೇವತೆಗಳು, ಪ್ರಜಾಪತಿ ಇವರ ಸಲುವಾಗಿ ಹೋಮಗಳನ್ನು ಮಾಡಬೇಕು. ಸತ್ಯಾಯ ವಿಷ್ಣವೇ ಚೇತಿ ಅಂತ ಹೀಗಲ್ಲಿ ಒಂದು ಕಡೆ ಕಂಡು ಬರ್ತದೆ. ಆ ಸತ್ಯಾಯ ವಿಷ್ಣುವೆ ಅಂತ ಅನ್ನೋದನ್ನ ಕೆಲವರು ಸತ್ಯ ಸ್ವರೂಪಿಯಾದ ವಿಷ್ಣುವಿಗೆ ಅಂತ ಹೇಳಿದ್ದಾರೆ. ಅದೇ ಚೆನ್ನಾಗಿದೆ ಅನುವಾದ. ಇನ್ನು ಕೆಲವು ಕಡೆ ಸತ್ಯ ಅದಾದ್ಮೇಲೆ ಕಾಮ ಹಾಕಿ ವಿಷ್ಣು, ಅದಾದ್ಮೇಲೆ ಬ್ರಹ್ಮರ್ಷಿಗಳು ಕಾಮ ಹಾಕಿದ್ದಾರೆ. ಅದು ಯಾಕೋ ಅಷ್ಟು ಉಚಿತವಾದ ಅನುವಾದ ಅಂತ ಕಾಣಿಸೋದಿಲ್ಲ. ಕೊನೆಗೊಂದು ಪ್ರಾಯಶ್ಚಿತ್ತ ಹೋಮ ಮಾಡಬೇಕು. ಮುಂದೆ ಶಾಂತಿ ಕರ್ಮ, ಪುಷ್ಟಿಕರ್ಮ ಇತ್ಯಾದಿಗಳನ್ನು, ಪುಣ್ಯಾಹವಾಚನ ಇತ್ಯಾದಿಗಳನ್ನು ಮಾಡಿ ಅಗ್ನಿ ಕಾರ್ಯ ಸಮಾಪ್ತ ಮಾಡಬೇಕು. ಮುಂದೆ ಸೋಮ ಮತ್ತು ಅಗ್ನಿ ಇವರಿಬ್ಬರಿಗೂ ನಮಸ್ಕರಿಸಬೇಕು. ಪ್ರಣಮ್ಯ ಚ ಅಗ್ನಿಂ ಸೋಮಂ ಚ ಭಸ್ಮ ಧತ್ವ ತಥಾತ್ಮನಿ. ಮತ್ತು ಹುತಭಸ್ಮವನ್ನು ವಿಧಿಬದ್ಧವಾಗಿ ಧರಿಸಬೇಕು. ಆಕಸ್ಮಿಕ ನೆನಪಿಗೆ ಬರ್ತದೆ, ಈ ವೈಶ್ವದೇವ ಇತ್ಯಾದಿಗಳು ಆದಮೇಲೆ ಹುತಭಸ್ಮವನ್ನು ಧಾರಣೆ ಮಾಡೋದು ಪದ್ಧತಿಯಲ್ಲಿದೆ. ಮಾನಸ್ಥೋ ಕೇತನ ಏಮಾನ ಆಯುಷಿಮಾನೋ ಗೋಷು ಮಾನೋ ಅಶ್ವೇಶು ರೀರಿಷಃ ಇತ್ಯಾದಿ ಮಂತ್ರದಿಂದ ಹುತಭಸ್ಮವನ್ನು ಧಾರಣೆ ಮಾಡೋದು ಪದ್ಧತಿಯಲ್ಲಿದೆ. ಆದರೆ ಕೆಲವರು ಆ ಭಸ್ಮ ಧಾರಣೆ ಮಾಡುವುದು ಇದೆಲ್ಲ ಪಾಷಂಡ ಪ್ರವೃತ್ತಿಯವರ ಲಕ್ಷಣ ಅಂತ ಅಂದ್ಕೊಂಡು ನಮ್ಮವರೇ ಕೆಲವರು ಆ ಭಸ್ಮವನ್ನು ಧರಿಸುವುದನ್ನು ವಿರೋಧಿಸ್ತಾರೆ. ಹಾಗೇನು ಮಾಡಬೇಕಾಗಿಲ್ಲ. ಇಲ್ಲೂ ಕೂಡ ಬಂದಿದೆ ಮಹಾಭಾರತದಲ್ಲಿ. ಇದೂ ಒಂದು ಪ್ರಮಾಣ. ಇದೊಂದು ಅನೇಕ ಪ್ರಮಾಣಗಳು ಅದಕ್ಕೆ ಇದ್ದೇ ಇವೆ, ಸಂಪ್ರದಾಯವೂ ಇದ್ದೇ ಇದೆ. ಇದು ಒಂದು ಉತ್ತಮವಾದ ಪ್ರಮಾಣ ಅನ್ನೋದು ನಮ್ಮ ಗಮನದಲ್ಲಿ ಇರಬೇಕು. ಮುಂದೆ ನದೀಂ ಗತ್ವ ವಿಮುಕ್ತಾಯ ಸೋಮಾಯ ವರುಣಾಯ ಚ. ಮುಂದೆ ನದಿಗೆ ಹೋಗಬೇಕು. ನಾರಾಯಣ, ಸೋಮ, ವರುಣ ಮತ್ತು ಸೂರ್ಯ ಇವರೆಲ್ಲರಿಗೂ ಕೂಡ ಏಕಾಗ್ರಚಿತ್ತರಾಗಿ ನಮಸ್ಕರಿಸಬೇಕು ಅಂತ ಕೇಳಿ ಬರ್ತದೆ. ಇಲ್ಲಿ ನದೀಂ ಗತ್ವ ವಿಮುಕ್ತಾಯ ಅಂತಿದೆ ನೋಡಿ, ಅದು ತಪ್ಪು ಪಾಠ. ನದೀಂ ಗತ್ವ ವಿಮುಕ್ತಾತ್ಮ ಅಂತ ಹೀಗೆ ಪಾಠ ಇದ್ರೆ ಒಳ್ಳೆಯದು. ಈ ಲಕ್ಷಾಲಂಕಾರದಲ್ಲಿ ಅದನ್ನು ಏನು ಮಾಡಿದ್ದಾರೆ ಅಂದ್ರೆ ನದೀಂ ಗತ್ವ ವಿಮುಕ್ತಾಯ, ವಿಮುಕ್ತಾಯ ಅಂದ್ರೆ ನಾರಾಯಣಾಯ ಅಂತ ಅರ್ಥ ಬರ್ತಿದ್ದಾರೆ. ಅದು ಲಕ್ಷಾಲಂಕಾರ ಅದನ್ನ ವಿಮುಕ್ತಾಯ ಅಂತ ಚತುರ್ಥಿ ವಿಭಕ್ತಿ ಇಟ್ಕೊಂಡು ನದಿ ವಿಮುಕ್ತಾಯ ಅಂದ್ರೆ ನಾರಾಯಣನಿಗೆ ಅಂತ ಅರ್ಥ ಬಂದಿದೆ. ಆದರೆ ಲಕ್ಷಾಲಂಕಾರ ಮತ್ತು ಅದಕ್ಕೆ ಅನುಸಾರಿಯಾಗಿ ಪಾಠವನ್ನು ಇಟ್ಕೊಂಡವರು ಕೂಡ ವಿಮುಕ್ತಾಯ ಅಂತ ಪಾಠ ಇಟ್ಕೊಂಡ್ರೂ ಕೂಡ ಶುದ್ಧಾಂತಃಕರಣನಾಗಿ ನಾರಾಯಣನಿಗೆ ಅಂತ ಹೀಗೆ ಅನುವಾದ ಮಾಡಿದ್ದಾರೆ. ಅದೇನಿದೆ ಅಂದ್ರೆ ಶುದ್ಧಾಂತಃಕರಣನಾಗಿ ಅಂತನ್ಲಿಕ್ಕೆ ಶ್ಲೋಕದಲ್ಲಿ ಶಬ್ದ ಏನೂ ಇಲ್ಲ, ಅದಷ್ಟು ಸರಿಯಾಗೋದಿಲ್ಲ. ಬೇರೆಯವರು ವಿಮುಕ್ತಾತ್ಮ ಅಂದ್ರೆ ಶುದ್ಧಾಂತಃಕರಣನಾಗಿ ಅಂತ ಅರ್ಥ ಬರೆದಿದ್ದಾರೆ. ಅದನ್ನು ಇವರು ಅನುಸರಿಸಿದ್ದಾರೆ ಅಷ್ಟೆ. ಅದರಿಂದ ವಿಮುಕ್ತಾಯ ನಾರಾಯಣಾಯ, ನಾರಾಯಣ ಅಂತ ಶಬ್ದ ಇಲ್ಲ, ವಿಮುಕ್ತನಾದ ನಾರಾಯಣನಿಗೆ ಅಂತ ಅರ್ಥ.
ಆದರೆ ನಾರಾಯಣನ ವಿಮುಕ್ತ ಅಂತ ಹೇಳೋದು ಏನೋ ಅಷ್ಟು ಉಚಿತವಾದಂಥ ಪ್ರಯೋಗ ಏನೋ ಅಲ್ಲ. ಆದ್ರಿಂದ ನದೀಮೃತ್ವ ವಿಮುಕ್ತಾತ್ಮ, ಕೆಲವು ಕಡೆ ವಿವಿಕ್ತಾತ್ಮ ಅಂತಿದೆ. ಕರ್ತೃವಿಗೆ ವಿಶೇಷಣ ಅಂತ ಹೇಳುವುದೇ ಯೋಗ್ಯ. ಮುಂದೆ ಸ್ನಾನ ಮುಗಿಸಿ ಹೊರಗೆ ಬರಬೇಕು, ನದಿಯಿಂದ ಮೇಲೆ ಬರಬೇಕು. ಪೂರ್ವಾಭಿಮುಖನಾಗಿ ಕೂತ್ಕೊಂಡು ಆಚಮನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ದರ್ಭೆಯಿಂದ ಪ್ರೋಕ್ಷಿಸ್ಕೊಳ್ಬೇಕು. ಪುನಃ ಆಚಮನ ಮಾಡಿ ಊರ್ಧ್ವಬಾಹುವಾಗಿ ಕೈಗಳನ್ನು ಮೇಲೆತ್ತಿ ಸೂರ್ಯನಿಗೆ ನಮಸ್ಕರಿಸ್ಬೇಕು. ಸೂರ್ಯನಿಗೆ ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಬೇಕು. ಮುಂದೆ ನಾರಾಯಣಂ ವಾ ರುದ್ರಂ ವಾ ಬ್ರಾಹ್ಮಣಾರ್ಥ ಮಥಾಪಿವ ವಾರುಣಂ ಮಂತ್ರಸೂಕ್ತಂ ವಾ ಪ್ರಾಗ್ಭೋಜನ ಮಥಾಪಿವ. ಇಲ್ಲೇನಿದೆ, ಪ್ರಾಗ್ಭೋಜನಂ, ಭೋಜನಕ್ಕಿಂತ ಮುಂಚೆ ಅಂತ ಒಬ್ರು ಅರ್ಥ ಮಾಡಿದ್ದಾರೆ. ಭೋಜನಕ್ಕಿಂತ ಮುಂಚೆ ಏನೇನು ಪಠನ ಮಾಡಬೇಕು ಅಂದ್ರೆ ನಾರಾಯಣ ಸೂಕ್ತವನ್ನ, ರುದ್ರ ಸೂಕ್ತವನ್ನ, ಬ್ರಹ್ಮ ಸೂಕ್ತವನ್ನ, ಮತ್ತೆ ವಾರಣ ಸೂಕ್ತವನ್ನ. ಇದು ಒಂದು ಅನುವಾದ, ಬಹಳ ಹಳೆಯ ಅನುವಾದವೇ ಹೀಗಿದೆ. ಇಲ್ಲಿ ಪ್ರಾಗ್ಭೋಜನಂ ಅಂದ್ರೆ ಊಟಕ್ಕಿಂತ ಮುಂಚೆ ಅಂತ ಹೀಗೆ ಅರ್ಥ ಇದೆ. ಅದು ಸರಿ. ಅದು ಲಕ್ಷಾಲಂಕಾರ ಅದನ್ನ ಏನ್ ಹೇಳಿದೆ ಅಂದ್ರೆ, ಪ್ರಾಗ್ಭೋಜನಂ ಅಂದ್ರೆ ಭೋಜನಾತ್ ಪ್ರಾಕ್ ಪಠ್ಯಮಾನಂ. ಪ್ರಾಗ್ಭೋಜನ ಅನ್ನುವುದು ಒಂದು ಸೂಕ್ತಕ್ಕೆ ವಿಶೇಷಣ. ಅದು ಯಾವುದಂದ್ರೆ ಮಹಾಶಾಂತಿ ಸೂಕ್ತ ಅಂತ ಬರೆದಿದ್ದಾರೆ ಲಕ್ಷಾಲಂಕಾರದಲ್ಲಿ. ಲಕ್ಷಾಲಂಕಾರದಲ್ಲಿ ಇರುವ ಅರ್ಥ ಏನು? ಈಗೆಲ್ಲ ವಾರುಣಂ ಮಂತ್ರ ಸೂಕ್ತಂ ವಾ ಅಂತ ಹೀಗಿದೆಯಲ್ಲ, ವಾರುಣ ಅಂತ. ಆ ವಾರುಣ ಅಂತ ಲಕ್ಷಾಲಂಕಾರದಲ್ಲಿ ಇಲ್ಲ. ಆರಣ್ಯಂ ಮಮ ಸೂಕ್ತಂ ವಾ ಪ್ರಾಗ್ಭೋಜನ ಮಥಾಪಿವ ಅಂತಿದೆ. ಆ ಲಕ್ಷಾಲಂಕಾರಕ್ಕನುಸಾರವಾಗಿ ಆರಣ್ಯ ಅಂದ್ರೆ ಉಪನಿಷತ್ತು, ಮತ್ತೆ ಮಮ ಸೂಕ್ತ ಅಂದ್ರೆ ವಿಷ್ಣು ಸೂಕ್ತ, ಪ್ರಾಗ್ಭೋಜನ ಅಂದ್ರೆ ಭೋಜನಕ್ಕಿಂತ ಮುಂಚೆ ಪಠಿಸಬೇಕಾದಂತಹ ಮಹಾಶಾಂತಿ ಸೂಕ್ತ ಅಂತ. ಇದು ಲಕ್ಷಾಲಂಕಾರದ ಅಭಿಪ್ರಾಯ. ಲಕ್ಷಾಲಂಕಾರಕ್ಕೆ ಅನುಸಾರವಾಗಿ ಮಹಾಭಾರತದ ಪಾಠವನ್ನ ನಾವು ಸ್ವೀಕಾರ ಮಾಡ್ತೀವಿ, ಅದಕ್ಕೆ ಅನುಸಾರವಾಗಿ ಅರ್ಥ ಮಾಡ್ತೀವಿ ಅಂತ ಹೊರಟವರು ಕೂಡ ಭೋಜನಕ್ಕಿಂತ ಮೊದಲು ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ. ಅದು ಬೇರೆ ಕಡೆಯಲ್ಲಿ ಇದ್ದಂಥ ಅರ್ಥವನ್ನು ಇಲ್ಲಿ ನಕಲು ಮಾಡಿದ್ದಷ್ಟೇ. ವಸ್ತುತಃ ಲಕ್ಷಾಲಂಕಾರ ಹಾಗೆ ಅರ್ಥ ಹೇಳಿಲ್ಲ. ಮಹಾಶಾಂತಿ ಸೂಕ್ತವನ್ನು ಪಠನ ಮಾಡಬೇಕು ಅಂತ ಅದು ವರ್ಣಿಸಿದೆ. ಮಹಾಶಾಂತಿ ಸೂಕ್ತ ಅಂದ್ರೆ ಅದು ಯಾವುದು, ಅದನ್ನು ಮುಂದೆ ಯಾವಾಗಾದ್ರೂ ನೋಡೋಣ. ನನಗೆ ಈಗ ಕೆಲವು ಸಿಕ್ಕಿಲ್ಲ, ಮುಂದೆ ಯಾವಾಗಾದ್ರೂ ನಮಗೆ ನೋಡ್ಲಿಕ್ಕೆ ಅವಕಾಶ ಇರ್ತದೆ. ಮುಂದೆ ವೀರಘ್ನ ಸೂಕ್ತ ಅಥವಾ ಋಷಭ ಸೂಕ್ತ, ಋಷಭಂ ಮಾ ಸಮಾನಾನಾಂ ಸಪತ್ನಾನಾಂ ವಿಷಾಸಹಿಂ ಮಂತ್ರ ಸೂಕ್ತ, ಅಘಮರ್ಷಣ ಸೂಕ್ತ, ಗಾಯತ್ರಿ ಸೂಕ್ತ, ವಿಷ್ಣು ಮಂತ್ರ, ಗಾಯತ್ರಿ ಮಂತ್ರ, ಇದನ್ನೆಲ್ಲ 100 ಸಲ, 108 ಸಲ, ಶತಂ ವಾ ಅಷ್ಟಶತಂ ವಾಪಿ ಸಹಸ್ರ ಮಥವಾ ಪರಂ, ಅಥವಾ ಇನ್ನೂ ಹೆಚ್ಚಾದರೂ ಅದನ್ನು ಪಠನ ಮಾಡಬೇಕು. ಮುಂದೆ ಮಧ್ಯಾಹ್ನ ಕಾಲದಲ್ಲಿ ಈ ಯವಧಾನ್ಯದಿಂದ ಮಾಡಿದಂಥ ಗಂಜಿ ಅಥವಾ ಪಾಯಸ ಇಂಥದನ್ನ ಸ್ವೀಕಾರ ಮಾಡಬೇಕು. ಪಾಯಸಂ ಯಾವಕಂ ಹಿವಾ ಅಂತ ಇರೋದಲ್ಲಿ. ಮುಂದೆ ಒಂದು ವೇಳೆ ಅಡುಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇದ್ದರೆ ಆವಾಗ ಏನು ಮಾಡಬೇಕು? ಭಿಕ್ಷೆ ಬೇಡಬೇಕಂತೆ. ಚಿನ್ನದ ಪಾತ್ರೆ, ಬೆಳ್ಳಿ ಪಾತ್ರೆ, ತಾಮ್ರ, ಮಣ್ಣಿನ ಪಾತ್ರೆ, ಅಥವಾ ಹತ್ತಿ ಮರದಿಂದ ಮಾಡಿದಂಥ ಪಾತ್ರೆ, ಅಥವಾ ಯಾವುದಾದ್ರೂ ಕೆಲವು ಹಸಿರು ಎಲೆಗಳಿಂದ ಮಾಡಿದಂಥ ಒಂದು ದೊನ್ನೆ, ಒಂದು ಪಾತ್ರವನ್ನು ಮಾಡಿಕೊಂಡು ಅದರಿಂದಾದರೂ ಭಿಕ್ಷೆ ಬೇಡಬೇಕು. ಬ್ರಾಹ್ಮಣಾನಾಂ ಗೃಹಾಣಾಂತೂ ಸಪ್ತಾನಾಂ ನಾಪರಂ ವ್ರಜೇತ್. ಮುಂದೆ ಎಷ್ಟು ಮನೆಗಳನ್ನ ಭಿಕ್ಷೆಗಾಗಿ ಸಂಚರಿಸಬೇಕು ಅಂದ್ರೆ 7 ಬ್ರಾಹ್ಮಣರ ಮನೆಗಳನ್ನ ಸಂಚರಿಸಬೇಕು. 8ನೇ ಮನೆಗೆ ಹೋಗಬಾರದು. 7 ಮನೆಯಲ್ಲಿ ಹೋಗಿದ್ವಿ, ಸಕಾಲಕ್ಕೆ ಸಿಗ್ಲಿಲ್ಲ, ಇನ್ನು 8ನೇದಕ್ಕೆ ಹೋಗಿ ಮತ್ತೊಂದಷ್ಟು ಭಿಕ್ಷೆ ತರೋಣ ಅಂತ ಆಲೋಚನೆ ಮಾಡಬಾರ್ದು. 7 ಮನೆಗಳಲ್ಲಿ ಸಂಚಾರ ಮಾಡುವ ಹೊತ್ತಿಗೆ ಎಷ್ಟು ಸಿಕ್ತೋ ಅಷ್ಟನ್ನೇ ತಗೊಂಡು ಭೋಜನ ಮಾಡಬೇಕು. ಗೋದೋಹ ಮಾತ್ರಂ ತಿಷ್ಠೇತ್ತು ವಾಗ್ಯತಃ ಸಂಹಿತೇಂದ್ರಿಯ. ಅಲ್ಲಿ ಮೌನವಾಗಿ ನಿಲ್ಲಬೇಕು ಭಿಕ್ಷೆ ಬೇಡುವ ಮನೆ ಎದುರುಗಡೆ.
ಒಂದು ಹಸುವನ್ನು ಕರೀಲಿಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಹೊತ್ತು ಮಾತ್ರ. ಜೋರಾಗಿ ತಾನು ಬಂದಿದ್ದೇನೆ ಅನ್ನೋದನ್ನ ಕಿರಿಚಿ ಹೇಳಿ ಮನೆಯವ್ರ ಗಮನ ಸೆಳೆದು ಅವರು ಭಿಕ್ಷೆ ಹಾಕುವಂತೆ ತಂದು ಮಾಡಬಾರದು. ಮುಂದೆ ಅಲ್ಲಿ ನಗಬಾರದು, ಆ ಕಡೆ ಈ ಕಡೆ ನೋಡಬಾರ್ದು, ಯಾವ ಸ್ತ್ರೀ ಜೊತೆಗೂ ಕೂಡ ಮಾತನಾಡಬಾರ್ದು. ದೃಷ್ಟ ಮೂತ್ರಂ ಪುರುಷಂವ, ಮಾರ್ಗದಲ್ಲಿ ಮೂತ್ರ ಪುರುಷ ಇತ್ಯಾದಿ ಯಾವ್ದಾರು ಇದ್ರೆ ಆ ಕಡೆ ಗಮನ ಹರಿಸಬಾರದು. ನೀಚ ಜಾತಿಯ ಸ್ತ್ರೀ, ನೀಚ ಜಾತಿಯ ಪುರುಷ, ಆಮೇಲೆ ರಜಸ್ವರ ಸ್ತ್ರೀ, ಪತಿತನಾದವನು, ಮತ್ತೆ ನಾಯಿ, ಇವ್ರನ್ನೇನಾದ್ರೂ ನೋಡುವ ಪ್ರಸಂಗ ಬಂದ್ರೆ ಅವ್ರನ್ನೆಲ್ಲ ನೋಡಿದ್ದಾದ ಬಳಿಕ ಮುಂದೆ ಸೂರ್ಯನನ್ನ ನೋಡ್ಬೇಕಂತೆ. ಮುಂದೆ ಮನೆಗೆ ಹೋಗಿ ಭೂಮಿ ಮೇಲೆ ಭಿಕ್ಷೆಯನ್ನಿಟ್ಟು ಕೈಕಾಲುಗಳನ್ನ ತೊಳ್ಕೊಳ್ಬೇಕು. ಪ್ರಕ್ಷಾಲ್ಯ ಪಾದವು ಆಜಾನ್ವೋಹೋ ಹಸ್ತವು ಆಕೂರ್ಪರಂ ಪುನಃ ಅಂತ. ಮೊಣಕಾಲಿನವರೆಗೆ ನಮ್ಮ ಕಾಲು ತೊಳ್ಕೊಳ್ಬೇಕು, ಮತ್ತೆ ಮೊಣಕೈಯವರೆಗೆ ಕೈ ತೊಳ್ಕೊಳ್ಬೇಕು. ಅದೇ ನಿಜವಾದ ಶುದ್ಧಿ. ಮುಂದೆ ಮುಂದೆ ಆಚಮನ ಇತ್ಯಾದಿಗಳನ್ನು ಮಾಡಿ ತಂದಂಥ ಭಿಕ್ಷಾನ್ನ ಏನಿದೆ ಅದರಿಂದ ವನ್ಹಿಂ ವಿಪ್ರಾಂಶ ಪೂಜೆಯೇತು, ಅಗ್ನಿಯನ್ನು ಆರಾಧಿಸಬೇಕು. ಮತ್ತೆ ಯಾರಾದ್ರು ಬ್ರಾಹ್ಮಣರು ಬಂದಿದ್ರೆ ಅವರನ್ನು ಕೂಡ ಆರಾಧಿಸ್ಬೇಕು. ಮುಂದೆ 5 ಅಥವಾ 7 ಭಾಗ ಮಾಡ್ಬೇಕಂತ ತಂದಂಥ ಭಿಕ್ಷೆಯನ್ನು. ಅವುಗಳಲ್ಲಿ ಒಂದು ಭಾಗವನ್ನ ಸೂರ್ಯನಿಗೆ ನಿವೇದಿಸ್ಬೇಕು. ಮುಂದೆ ಕ್ರಮವಾಗಿ ಬ್ರಹ್ಮ, ಚತುರ್ಮುಖ ಬ್ರಹ್ಮನೇ ಇದ್ದಿರಬೇಕು, ಅಗ್ನಿ, ಸೋಮ, ವರುಣ, ವಿಶ್ವೇ ದೇವತೆಗಳು, ಇವರೆಲ್ಲರಿಗೂ ಕೂಡ ಒಂದೊಂದು ಭಾಗವನ್ನ ಕೊಡಬೇಕು. ಕೊನೆಯದೊಂದು ಗ್ರಾಸ ಏನು ಉಳಿದಿರ್ತದೆ ಅದು ವಕ್ರ ಮಾತ್ರಂ ಪ್ರಕಲ್ಪಯೇತ್. ನಮ್ಮ ಬಾಯಿಯಲ್ಲಿ ಹೋಗ್ಲಿಕ್ಕೆ ಎಷ್ಟು ತುತ್ತು ಪ್ರಮಾಣದಿದ್ರೆ ಸುಲಭವೋ ಅಷ್ಟೇ ಇರಬೇಕು. ಬಾಯಿಯಲ್ಲೂ ಒಂದು ಬಾರಿ ಬಾಯಿಯಲ್ಲಿ ಹೋಗಲಾರದಷ್ಟು ದೊಡ್ಡ ತುತ್ತನ್ನು ಇಟ್ಕೊಳ್ಬಾರದು ಅಂತ ಅದರ ಅರ್ಥ. ಅಂಗುಲ್ಯಗ್ರೆ ಸ್ಥಿತಂ ಪಿಂಡಂ ಗಾಯತ್ರ್ಯಾಚ ಅಭಿಮಂತ್ರಯೇತ್. ಮುಂದೆ ನಮ್ಮ 3 ಬೆರಳುಗಳು ಕಂಡು ಬರ್ತದೆ. ಹೆಬ್ಬೆರಳು, ತೋರ್ಬೆರಳು ಮತ್ತೆ ಮಧ್ಯಮ ಬೆರಳು. ಇವುಗಳ ಮೂಲಕ ಇವುಗಳಲ್ಲಿ ಆ ತುತ್ತನ್ನು ಇಟ್ಕೊಂಡು ಗಾಯತ್ರಿಯಿಂದ ಅದನ್ನು ಅಭಿಮಂತ್ರಿಸಬೇಕು. ಮುಂದೆ ಅದನ್ನ ಭಕ್ಷಿಸಬೇಕು. ಯಥಾಚ ವರ್ಧತೆ ಸೋಮಃ ಹ್ರಸತೆ ಚ ಯಥಾ ಪುನಃ ತಥಾ ಪಿಂಡಾಶ್ಚ ವರ್ಧಂತೆ ಹ್ರಸಂತೆ ಚ ದಿನೇ ದಿನೇ. ಇದಕ್ಕೆ ಇದನ್ನ ಚಾಂದ್ರಾಯಣ ಅಂತ ಹೇಳೋದು. ಮೊದಲನೇ ದಿವಸ 1 ತುತ್ತು ತಿಂದ್ರೆ ಪ್ರತಿಪತ್ತನ ದಿವಸ, ಮುಂದೆ ದ್ವಿತೀಯ 2 ತುತ್ತು, ತೃತೀಯ 3 ತುತ್ತು, ಹೀಗೆ ಅದನ್ನು ಹೆಚ್ಚಿಸ್ತಾ ಹೋಗ್ಬೇಕು. ಮುಂದೆ ಕೃಷ್ಣ ಪಕ್ಷದಲ್ಲಿ ಚಂದ್ರ ಕ್ಷೀಣಿಸಿದಂತೆ ಒಂದೊಂದು ತುತ್ತನ್ನ ಕಡಿಮೆ ತಿನ್ನಬೇಕು. 3 ಹೊತ್ತಿನಲ್ಲೂ ಸ್ನಾನ ಮಾಡಬೇಕು. ಸಾಧ್ಯವಾಗದೇ ಇದ್ರೆ 2 ಹೊತ್ತಾದ್ರೂ ಸ್ನಾನ ಮಾಡಬೇಕು. 1 ಹೊತ್ತು ಮಾಡಿದ್ರೂ ತಪ್ಪೇನಲ್ಲ ಅಂತಾರೆ. ಅಥವಾ ಸಕೃತ್ ಅಂತ ಅದನ್ನು ಹೇಳಿದ್ದಾರೆ ಅಲ್ಲೇ. ಬ್ರಹ್ಮಚಾರಿ ಸದಾವಾಪಿ ನಚ ವಸ್ತ್ರಂ ಪ್ರಪೀಡೆಯೇತ್. ವ್ರತ, ಚಾಂದ್ರಾಯಣ ವ್ರತ ಸಮಾಪ್ತ ಆಗುವವರೆಗೂ ಇವನು ಚಾಂದ್ರಾಯಣ ವ್ರತದಲ್ಲಿ, ಇವನು ಬ್ರಹ್ಮಚಾರಿ ವ್ರತದಲ್ಲಿ ಇರಬೇಕು ಮತ್ತು ವಸ್ತ್ರವನ್ನ ಹಿಂಡಬಾರದು ಅಂತ ಬರೆದಿದ್ದಾರೆ. ವಸ್ತ್ರವನ್ನು ಹಿಂಡದೆ ಏನು ಮಾಡಬೇಕು? ಉಟ್ಟ ವಸ್ತ್ರ, ನಾವು ಸ್ನಾನ ಮಾಡಿದ ವಸ್ತ್ರಗಳು ಏನಿರ್ತಾವಲ್ಲ ಅವುಗಳನ್ನು ಹಿಂಡಬಾರದು, ಹಾಗೆ ಒಣಗಲಿಕ್ಕೆ ಅದನ್ನು ಹಾಕಬೇಕು ಅಂತ ತಾತ್ಪರ್ಯ ಕಾಣಿಸ್ತದೆ. ಉಟ್ಕೊಳ್ಳಿಕ್ಕೆ ಒದ್ದೆ ಬಟ್ಟೆನೇ ಉಟ್ಕೋಬೇಕು ಅಂತ ಏನು ಹೇಳಿದಂತೆ ಕಾಣಿಸೋದಿಲ್ಲ ಇವರು. ಉಟ್ಕೊಳ್ಳಿಕ್ಕೆ ಒಣ ಬಟ್ಟೆಯೇ ಇಲ್ಲೇ, ಆದರೆ ಸ್ನಾನ ಮಾಡಿದ ವಸ್ತ್ರಗಳನ್ನ ಹಿಂಡಬಾರದು ಅಂತ ತಾತ್ಪರ್ಯ ಇದ್ದಂತೆ ಕಾಣಿಸ್ತದೆ. ಸ್ಥಾನೇನ ದಿವಸಂ ತಿಷ್ಠೇತ್ ರಾತ್ರಿ ವೀರಾಸನಂ ವ್ರಜೇತ್. ಮುಂದೆ ಏನ್ ಮಾಡ್ಬೇಕು? ಹಗಲಿನಲ್ಲಿ ಒಂದೇ ಸ್ಥಳದಲ್ಲಿ ಕೂತ್ಕೋಬಾರದಂತೆ. ರಾತ್ರಿಯಲ್ಲಿ ವೀರಾಸನದಲ್ಲಿ ಕೂತ್ಕೋಬೇಕು. ವೀರಾಸನ ಅಂದ್ರೆ ಏನು? ಒಂದು ಕಾಲು ಅಥವಾ ಒಂದು ತೊಡೆ ಮತ್ತು ಕಾಲು ನೆಲಕ್ಕೆ ತಾಗಿದ್ರೆ ಅಥವಾ ಮನೆಗೆ ತಾಗಿದ್ರೆ, ಮುಂದೆ ಮತ್ತೊಂದು ಕಾಲು ಮತ್ತು ಮತ್ತೊಂದು ತೊಡೆ ಮೇಲಿರಬೇಕು. ಹೀಗಿದ್ರೆ ಅದನ್ನ ವೀರಾಸನ ಅಂತ ಕರೀತಾರೆ.
ಮತ್ತೆ ಬರೀ ನೆಲದ ಮೇಲೆ ಮಲಗಬೇಕು, ಅಥವಾ ಮರದ ಬುಡದಲ್ಲಾದರೂ ಕೂಡ ಮಲಗಬಹುದು. ಭವೇತ್ ಸಂಡಿಲ ಶಾಯಿವ ಅಥವಾ ವೃಕ್ಷ ಮೂಲಕಃ, ವೃಕ್ಷದ ಬುಡದಲ್ಲಾದರೂ ಕೂಡ ಮಲಗಬಹುದು. ಅಲ್ಲಿ ರಾತ್ರಿ ವೀರಾಸನದಲ್ಲಿ ಇರಬೇಕು ಅಂತಿದೆಯಲ್ಲ, ರಾತ್ರಿ ಮಲಗುವುದು ವೀರಾಸನದಲ್ಲಿ ಮಾಡಬೇಕು ಅಂತ ಏನೋ ತಾತ್ಪರ್ಯ ಅಲ್ಲ. ಏನಾದರೂ ಧ್ಯಾನ ಇತ್ಯಾದಿಗಳಿಗೆ ಕುತ್ಕೊಳ್ಳುವಾಗ ವೀರಾಸನದಲ್ಲಿ ಕುತ್ಕೋಬೇಕು ಅಂತ ಅದರ ತಾತ್ಪರ್ಯ ಇದ್ದಿರಬೇಕು. ಹೊರತು ಮಲ್ಕೊಳ್ಳುವಾಗ ಯಥೋಚಿತವಾಗಿ ಹೇಗೆ ಮಲಗಬಹುದೋ, ಹೇಗೆ ಮಲಗಲಿಕ್ಕೆ ಸಾಧ್ಯನೋ, ಹೇಗೆ ಮಲಗಿದ್ರೆ ನಿದ್ದೆ ಬರ್ತದೋ ಹಾಗೆ ಮಲಗಬೇಕಷ್ಟೆ. ಮತ್ತೆ ಉಟ್ಕೊಳ್ಳುವ ವಸ್ತ್ರ ಏನಾಗಿರ್ಬೇಕು? ನಾರು ಮಡಿ, ವಲ್ಕಲ, ಇದನ್ನೇ ಈಗ ಧಾಬಳಿ ಅಂತ ಏನು ಹೇಳ್ತಾರೆ ಅದೇ, ಅದನ್ನು ಉಟ್ಕೊಳ್ಬಹುದು. ಅಥವಾ ಕ್ಷೌಮ, ಕ್ಷೌಮ ಅಂದ್ರು ಕೌಶೇಯ ಅಂದ್ರು ಅರ್ಥ ಒಂದೇ. ರೇಷ್ಮೆ ಮಡಿ ಉಟ್ಕೊಳ್ಬಹುದು. ಶಾಣಂ ಕಾರ್ಪಾಸಕಂ ತಥಾ, ಸೆಣಬಿನ ಬಟ್ಟೆಯನ್ನ ಉಟ್ಕೊಳ್ಬಹುದು. ಅಥವಾ ಹತ್ತಿ ಬಟ್ಟೆಯನ್ನಾದರೂ ಕೂಡ ಉಟ್ಕೊಳ್ಬಹುದು ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಏವಂ ಚಾಂದ್ರಾಯಣಂ ಪೂರ್ಣೇ ಮಾಸಸ್ಯಾಂತೆ ಪ್ರಯತ್ನವಾನ್ ಬ್ರಾಹ್ಮಣಾನ್ ಭೋಜಯೇದ್ ಭಕ್ತ್ಯ ದದ್ಯಾಚ್ಚೈವ ಚ ದಕ್ಷಿಣಾಂ. ಕೊನೆಗೆ ಚಾಂದ್ರಾಯಣ ವ್ರತ ಎಲ್ಲ ಮುಕ್ತಾಯ ಕಂಡಾಗ ಒಂದು ತಿಂಗಳ ಕೊನೆಗೆ ಬ್ರಾಹ್ಮಣ ಭೋಜನ ಮಾಡಿಸ್ಬೇಕು, ದಕ್ಷಿಣೆಯನ್ನು ಕೂಡ ಯಥಾಶಕ್ತಿ ಕೊಡಬೇಕು. ಎಲ್ಲ ಪಾಪಗಳು ಸುಟ್ಟು ಹೋಗ್ತವೆ. ಒಣಗಿದ ಕಟ್ಟಿಗೆಗೆ ಬೆಂಕಿ ಬಿದ್ದರೆ ಪಾಪಗಳು ಹೇಗೆ ಸುಟ್ಟು ಹೋಗ್ತಾವೋ ಹಾಗೆ ಎಲ್ಲ ಪಾಪಗಳು ಕೂಡ ಸುಟ್ಟು ಹೋಗ್ತವೆ ಅಂತ ಅದರ ಅಭಿಪ್ರಾಯ ಇದೆ. ಬ್ರಹ್ಮಹತ್ಯಾಚ ಗೋಹತ್ಯ, ಏನೇನು ದೋಷಗಳು, ಬ್ರಹ್ಮಹತ್ಯೆ ಮಾಡಿದ ದೋಷ, ಮತ್ತೆ ಗೋಹತ್ಯೆ ಮಾಡಿದ್ದು, ಬಂಗಾರ ಕದ್ದದ್ದು, ಭ್ರೂಣ ಹತ್ಯೆ, ಸುರಾಪಾನ, ಗುರುತಲ್ಪಗಮನ ಮೊದಲಾದ ಅನೇಕ ಪಾಪಗಳು ವಾಯು ಬೀಸಿದಾಗ, ಪ್ರಬಲವಾಗಿ ವಾಯು ಬೀಸಿದಾಗ ಹೇಗೆ ಧೂಳೆಲ್ಲ ಹಾರಿ ಹೋಗ್ತದೋ ಆ ಥರ ಎಲ್ಲವೂ ಕೂಡ ಹಾರಿ ಹೋಗ್ತದೆ. ಅನಿರ್ದಶಾಯ ಗೋಹ ಕ್ಷೀರಂ ಔಷ್ಟ್ರಂ ಆಬಿಕಮೇವ ಚ ಮೃತ ಸೂತಕಯೋಶ್ಚಾನ್ನಂ ಭುಕ್ತ್ವಾ ಚಾಂದ್ರಾಯಣಂ ಚರೇತ್. ಹೀಗೆ ಹೆತ್ತು ಕರು ಹಾಕಿ 10 ದಿವಸಗಳು ಕಳೆದಿಲ್ಲದಂತಹ ಹಸು, ಒಂಟೆಯ ಕುರಿಯ ಹಾಲನ್ನು ಕುಡಿದವರು, ಮತ್ತೆ ಮೃತಾಶೌಚ ಜಾತಾಶೌಚ ಇಲ್ಲಿದೆಯೋ ಅಂಥ ಮನೆಗಳಲ್ಲಿ ಭೋಜನ ಮಾಡಿದಂಥವರು, ಉಪಪಾತಕಗಳನ್ನು ಮಾಡಿದವರ ಮನೆಯಲ್ಲಿ ಅನ್ನವನ್ನು ಭೋಜನ ಮಾಡೋದು, ಪತಿತರ ಅನ್ನ, ಶೂದ್ರನ ಉಚ್ಚಿಷ್ಟಾನ್ನ, ಇದನ್ನೆಲ್ಲ ಮಾಡಿದಾಗ ಚಾಂದ್ರಾಯಣ ವ್ರತವನ್ನ ಆಚರಣೆ ಮಾಡಬೇಕಾಗ್ತದೆ. ಆಕಾಶಸ್ಥಂ ತು ಹಸ್ತಸ್ಥಂ ಅಧಸ್ಥಸ್ಥಂ ತಥೈವ ಚ ಪರಹಸ್ತಸ್ಥಿತಂ ಚೈವ ಭುಕ್ತ್ವಾ ಚಾಂದ್ರಾಯಣಂ ಚರೇತ್ ಅಂತ ಮುಂದಿನ ಒಂದು ಮಾತು. ಇದು ಆಕಾಶಸ್ಥಂ ಅಂತ ಹೀಗೆ ಶಬ್ದ ಇದೆ ನೋಡಿ. ಆಕಾಶಸ್ಥವಾದಂತಹ ಅನ್ನ ಅಂದ್ರೆ ಏನದು? ಈ ನಾವು ತಿನ್ನುವಾಗ ಒಂದು ಅನ್ನವನ್ನ ಮುದ್ದೆ ಮಾಡಿ ಅದನ್ನು ಕೆಲವರು ಹಾರಿಸಿ ತಿನ್ನುವ ಅಭ್ಯಾಸ ಇಟ್ಕೊಂಡಿರ್ತಾರೆ. ಅದನ್ನು ಬಾಯಿಗೆ ಎಸೆದ್ಕೋತಾರೆ. ಅದನ್ನೇ ಆಕಾಶಸ್ಥವಾದ ಅನ್ನ ಅಂತ ಕರೆದಿದ್ದರೆ ಕಾಣಿಸ್ತದೆ. ಹಾಗೆ ಇಲ್ಲಿ ಅನುವಾದ ಮಾಡಿದ್ದಾರೆ ಒಬ್ರು, ಅದು ಚೆನ್ನಾಗೇ ಇದೆ. ಅದು ಬಿಟ್ಟು ಬೇರೆ ಏನು ಅರ್ಥ ನನಗೆ ಕಾಣಿಸೋದಿಲ್ಲ. ಅದೇ ಅರ್ಥ ಚೆನ್ನಾಗಿರುತ್ತಂತ ಅದನ್ನೇ ಗ್ರಹಣ ಮಾಡಲಿಕ್ಕೂ ಏನು ತೊಂದರೆಯೂ ಇಲ್ಲ. ಮತ್ತೆ ಎಡಗೈಯಲ್ಲಿ ಅನ್ನ ಇಟ್ಕೊಂಡು ಭೋಜನ ಮಾಡೋದು, ಕೈಯಿಂದ ಜಾರಿ ಬಿದ್ದಂತಹ ಅನ್ನವನ್ನ ಭೋಜನ ಮಾಡೋದು, ಪರಹಸ್ತ ಸ್ಥಿತಂ ಜೈವ ಭುಕ್ತ್ರಾ ಚಾಂದ್ರಾಯಣಂ ಚರೇತ್. ಇದಕ್ಕೆಲ್ಲದಕ್ಕೂ ಕೂಡ ಚಾಂದ್ರಾಯಣದ ವೃತ್ತವೇ ಪರಿಹಾರ. ಮೊದಲ ಪತಿಯನ್ನು ಬಿಟ್ಟು 2ನೇ ಮದುವೆ ಮಾಡ್ಕೊಂಡಂಥ ಸ್ತ್ರೀ ಏನಿರ್ತಾಳೆ ಅವಳು ಅನ್ನವನ್ನು ಭೋಜನ ಮಾಡೋದು, ಅಥವಾ ಅಂತಹ ಪತ್ನಿಯನ್ನು ವಿವಾಹ ಮಾಡಿಕೊಂಡಂಥ ವ್ಯಕ್ತಿ ಏನಿದ್ದಾನೆ ಆ ವ್ಯಕ್ತಿಯ ಮನೆಯಲ್ಲಿ ಭೋಜನ ಮಾಡೋದು, ಇವೆಲ್ಲವೂ ಕೂಡ ಮಹಾದೋಷವೇ. ಅದೆಲ್ಲದಕ್ಕೂ ಕೂಡ ಚಾಂದ್ರಾಯಣ ವ್ರತವೇ ಪರಿಹಾರ. ಅಣ್ಣನಿಗಿಂತ ಮೊದಲೇ ಮದುವೆ ಮಾಡಿಕೊಂಡಂಥ ವ್ಯಕ್ತಿ,
ಇಲ್ಲಿ ಕೆಲವು ಶಬ್ದಗಳನ್ನು ಪ್ರಯೋಗ ಮಾಡಿದಾರಲ್ಲ, ಅದಕ್ಕೆ ಸರಿಯಾದ ಅನುವಾದ ಕೆಲವು ಅನುವಾದಗಳಲ್ಲಿ ಬಂದಿಲ್ಲ. ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸ್ಬೇಕು ನಾವು. ಈ ಹಿಂದೆನೂ ಇಂಥ ಅಸ್ತವ್ಯಸ್ತಗಳಾಗಿದೆ. ಅಗ್ರೇ ದಿದಿಶು ಮತ್ತು ದಿದಿಶು ಉಪಪತಿ ಅಂತ ಹೀಗೆ ಬಂದಿದೆಯಲ್ಲ, ಅದಕ್ಕೆ ಎರಡೆರಡು ಅರ್ಥಗಳಿವೆ. ಅಗ್ರೇ ದಿದಿಶು ಅಂದರೆ ಒಬ್ಬ ವ್ಯಕ್ತಿ ಈಗಾಗಲೇ ಬೇರೆಯವರನ್ನು ಮದುವೆ ಮಾಡಿಕೊಂಡು ಒಬ್ಬ ಸ್ತ್ರೀ ಆ ಮೊದಲನೇ ಗಂಡನನ್ನು ಬಿಟ್ಟಿದ್ದಾನೆ. ಮೊದಲನೇ ಗಂಡನನ್ನು ಬಿಟ್ಟ ಸ್ತ್ರೀಯನ್ನ ಮಾಡಿಕೊಂಡ ವ್ಯಕ್ತಿಗೆ, ನಾನು ಹೇಳೋ ಸ್ವಲ್ಪ ಪ್ರಮಾದ ಮಾಡಿದೆ. ಈಗಾಗಲೇ ಒಬ್ಬ ಗಂಡನನ್ನು ಕಳ್ಕೊಂಡಿದ್ದಾಳೆ, ವಿಧವೆ ಆಗಿದ್ದಾಳೆ, ಅಂಥವಳನ್ನು ಮದುವೆ ಮಾಡಿಕೊಂಡ ವ್ಯಕ್ತಿಗೂ ಅಗ್ರೇ ದಿದಿಶು ಅಂತಾರೆ. ಮತ್ತೆ ತಂಗಿ ಮದುವೆ ಮಾಡ್ಕೊಂಡಿದ್ದಾಳೆ, ಅಕ್ಕಂದಿನ್ನೂ ಮದುವೆ ಆಗಿಲ್ಲ, ಅವಳನ್ನು ಕೂಡ ಅಗ್ರೇ ದಿದಿಶು ಅಂತ ವರ್ಣನೆ ಮಾಡ್ತಾರೆ. ಈ ಹಿಂದೆನೂ ಕೂಡ ಅದರ ಬಗ್ಗೆ ಬಂದಿತ್ತು. ಮತ್ತೆ ಪರಿವಿತ್ತ ಅಂತ ಮುಂದೆ ಬಂದಿದೆ, ಪರಿವಿತ್ತ ಅನ್ನಮೇವಚ ಅಂತ. ಅಲ್ಲಿ ಪರಿವಿತ್ತ ಅಂದ್ರೆ ತಮ್ಮನಿಗೆ ಮದುವೆ ಆದ್ರೂ ಕೂಡ ಮದುವೆ ಆಗದೇ ಇರುವಂತಹ ಅಣ್ಣ ಅಂತ ಅದರ ತಾತ್ಪರ್ಯ. ಪರಿವೇತ್ತ ಅಂದ್ರೆ ಅಣ್ಣನಿಗೆ ಮದುವೆ ಆಗಿಲ್ಲ, ತಮ್ಮ ಮದುವೆ ಮಾಡ್ಕೊಂಡಿದ್ದಾನೆ ಅವನು. ಪರಿವಿತ್ತ ಅಂದ್ರೆ ತಮ್ಮನಿಗೆ ಮದುವೆ ಆಗಿದೆ, ಅಣ್ಣ ಇನ್ನೂ ತಾನು ಮದುವೆ ಮಾಡ್ಕೊಂಡಿಲ್ಲ, ಅವರೆಲ್ರಿಗೂ ದೋಷ ಇದೆ ಅಂತ ಅದರದ್ದು ತಾತ್ಪರ್ಯ ಇದೆ. ಹಿಂದೆ ಅದೆಲ್ಲ ಬಂದಿದೆ. ಅಣ್ಣನಿಗೆ ಮದುವೆ ಆಗದೇ ಇದ್ದಾಗ ತನ್ನನ್ನು ಮದುವೆ ಮಾಡ್ಕೊಳ್ಳೋದು, ಆ ತಮ್ಮನಿಗೆ ದೋಷ ಇದೆ, ಅಣ್ಣನಿಗೆ ದೋಷ ಇದೆ, ಅಲ್ಲಿ ಪುರೋಹಿತ ಏನಿದ್ದಾನೆ ಅವನಿಗೆ ದೋಷ ಇದೆ, ಮದುವೆ ಮಾಡಿಕೊಡುವಂಥ ಕನ್ಯಾಪಿತೃಗಳಿಗೆ ದೋಷ ಇದೆ ಅಂತ ಹಿಂದೆ ಶಾಂತಿ ಪರ್ವದಲ್ಲಿ ಬಂದಿದೆ. ಆದ್ರಿಂದ ಪರಿವಿತ್ತಾನ್ನಮೇವಚ ಅಂದ್ರೆ ತಮ್ಮನಿಗೆ ಮದುವೆ ಆಗೋದ್ರು ಕೂಡ ಇನ್ನೂ ಯಾವ ಅಣ್ಣ ಮದುವೆ ಆಗಿಲ್ವೋ ಅವನ ಅನ್ನವನ್ನು ತಿನ್ನಬಾರದು ಅಂತ ಅದರ ತಾತ್ಪರ್ಯ. ಇವರು ಇಲ್ಲೊಬ್ರು ಅನುವಾದ ಮಾಡುವವರು ಅಕ್ಕನಿಗಿಂತ ಮೊದಲೇ ಮದುವೆ ಆದಂಥವಳ ಅನ್ನವನ್ನ ಅಂತ ಅನುವಾದ ಮಾಡಿದ್ದಾರೆ. ಯಾಕೋ ಅದು ಅಷ್ಟು ಸರಿ ಕಾಣಿಸೋದಿಲ್ಲ. ಗಂಡ ಇನ್ನೂ ಇದ್ದಾನೆ, ಆದ್ರೆ ಪರಪುರುಷನಿಂದ ಒಬ್ಬ ಮಗನನ್ನು ಹಡೆದಿದ್ದಾಳೆ, ಅಂಥವನನ್ನು ಕುಂಡ ಅಂತ ಅನ್ಬೇಕು. ಆ ಕುಂಡನ ಮನೆಯಲ್ಲಿ ಭೋಜನ ಮಾಡುವುದು ಮಹಾಪಾಪಕರಣೆ. ಮತ್ತೆ ಗಂಡನನ್ನು ಕಳ್ಕೊಂಡಿದ್ದಾಳೆ, ಗಂಡ ಸತ್ತೋಗಿದ್ದಾನೆ, ಅದಾದ್ಮೇಲೆ ಪರಪುರುಷನಿಂದ ಮಗನನ್ನು ಹೆತ್ತಿದ್ದಾಳೆ. ಅಂಥವಳ ಹುಟ್ಟಿದ ವ್ಯಕ್ತಿಯಲ್ಲಿ ಮೈಲಿಗೆ ಇರೋದ್ರಿಂದ, ದೋಷ ಇರೋದ್ರಿಂದ ಅವರ ಮನೆಯಲ್ಲಿ ಕೂಡ ಭೋಜನ ಮಾಡಬಾರ್ದು. ದೇವಲ ಅಂದ್ರೆ ಯಾರು ಕೇವಲ ಸಂಬಳಕ್ಕಾಗಿ ಭೋಜನ ಮಾಡ್ತಾರೋ, ಸಂಬಳಕ್ಕಾಗಿ ದೇವತಾ ಪೂಜೆ ಇತ್ಯಾದಿಗಳನ್ನು ಮಾಡ್ತಾರೋ ಅವರ ಅನ್ನವನ್ನು ಕೂಡ ಭೋಜನ ಮಾಡಬಾರ್ದು ಅಂತ ಅರ್ಥ. ಮುಂದೆ ಜೀವನೋಪಾಯಕ್ಕಾಗಿ ಹೆಂಡ, ಆಸವ ಇವೆಲ್ಲ ಹೆಂಡದ್ದೇ ಬೇರೆ ಬೇರೆ ಪದಾರ್ಥ, ವಿಷ, ತುಪ್ಪ, ಅರಗು, ಉಪ್ಪು, ಎಣ್ಣೆ ಇತ್ಯಾದಿಗಳನ್ನು ಮಾರುವಂಥ ಬ್ರಾಹ್ಮಣ ಚಾಂದ್ರಾಯಣ ವ್ರತವನ್ನು ಮಾಡಬೇಕು ದೋಷ ಪರಿಹಾರಕ್ಕಾಗಿ. ಏಕೋದಿಷ್ಟ ಶ್ರಾದ್ದದಲ್ಲಿ ಮೃತರಿಗೆ ಸಪ್ತ 11ನೇ ದಿವಸ ಮಾಡುವಂಥ ಶ್ರಾದ್ದ ಅಂತ ಅದನ್ನು ಕರೀತಾರೆ. ಹಿಂದೆ ನಾವು ಅದನ್ನು ನೋಡಿದ್ವಿ. ಅಲ್ಲಿ ಭೋಜನ ಮಾಡುವವರನ್ನ ಮೈಲಿಗೆ ಅಂಟಿಕೊಳ್ತದೆ. ಅಂಥ ಅವರು ಕೂಡ ಚಾಂದ್ರಾಯಣ ವ್ರತವನ್ನು ಮಾಡಬೇಕು. ಮತ್ತೆ ಜನಸಮೂಹದ ಮಧ್ಯದಲ್ಲಿ ಮಡಿ ಮೈಲಿಗೆ ಇತ್ಯಾದಿ ಆಚಾರ ವಿಚಾರಗಳು ಸರಿಯಾಗಿ ಪಾಲಿತ ಆಗಿರೋದಿಲ್ಲ, ಅದರಿಂದ ಅಲ್ಲಿ ಭೋಜನ ಮಾಡಿದರೆ ಅದಕ್ಕೆ ಚಾಂದ್ರಾಯಣ ವ್ರತವೇ ಪರಿಹಾರ. ಒಡೆದ ಪಾತ್ರೆಯಲ್ಲಿ ಭೋಜನ ಮಾಡಿದರೆ ಅದಕ್ಕೂ ಕೂಡ ಚಾಂದ್ರಾಯಣ ವ್ರತವೇ ಪರಿಹಾರ ಅಂತ ತಿಳ್ಕೊಳ್ಬೇಕು. ಏಕೋದಿಷ್ಟ ಅಂತ ಹೀಗಿಲ್ಲಿ ಬಂತಲ್ಲ, ಅದನ್ನು ಕೆಲವರು ಮಹಾಲಯ ಶ್ರಾದ್ದದಲ್ಲಿ ಊಟ ಮಾಡಿದ ನಂತರ ಅಂತ ಅರ್ಥ ಮಾಡಿದ್ದಾರೆ. ಅದು ಉಚಿತ ಅಲ್ಲ. ಮುಂದೆ ಯಾರು ಭೋಜನ ಮಾಡುವಾಗ ಉಪನಯನ ಆಗದ ವ್ಯಕ್ತಿಯ ಜೊತೆಗೆ ಭೋಜನ ಮಾಡ್ತಾನೋ ಅವನು ದೋಷಭಾಗಿ. ಕನ್ಯೆಯ ಜೊತೆಗೆ, ಒಟ್ಟು ಸ್ತ್ರೀಯ ಜೊತೆಗೇನೆ, ಭುಂಕ್ತೇಚ ಸ್ತ್ರೀಯಾ ಸಹ ಕನ್ಯೆಯಾ ಸಹ ಅಲ್ಲಿ ಭೋಜನ ಮಾಡುವುದೆಲ್ಲ ದೋಷಕರವೇ. ಅವರೆಲ್ಲ ಚಾಂದ್ರಾಯಣ ವ್ರತ ಮಾಡಬೇಕು. ತಾನು ಭೋಜನ ಮಾಡಿದ ನಂತರ ಇನ್ನೊಬ್ಬರಿಗೆ ಯಾರಿಗಾದರೂ ತನ್ನ ಉಚ್ಚಿಷ್ಟವನ್ನ ಹಾಕಿದ್ರೆ, ತನ್ನ ಎಲೆಯಲ್ಲಿರುವ ಉಚ್ಚಿಷ್ಟವನ್ನ, ಅಥವಾ ತಾನು ಊಟ ಮಾಡಿದ ಬಳಿಕ ಉಳಿದ ಅನ್ನ ಪಾತ್ರೆಯಲ್ಲೇ ಉಳಿದಿರಬಹುದು, ಅದನ್ನು ಪಾತ್ರೋಚ್ಚಿಷ್ಟ ಅನ್ಬೇಕು. ಈ
ತನ್ನ ಎಲೆಯಲ್ಲೇ ಉಳಿದ್ರೆ ಅದು ಪಾತ್ರೋಚ್ಚಿಷ್ಟ, ಮುಂದೆ ಆ ಬಡಿಸುವ ಪಾತ್ರದಲ್ಲಿ ಉಳಿದಿದ್ರೆ ಅದನ್ನು ಭೋಜನೋಚ್ಚಿಷ್ಟ ಅನ್ಬೇಕು. ಯಾವುದನ್ನು ಕೂಡ ಬಂದ ಅತಿಥಿಗಳಿಗೆ ಆ ಥರ ಬಡಿಸಬಾರ್ದು. ಅವ್ರದ್ದಾದ್ಮೇಲೆ ನಾವು ಮಾಡಬೇಕೇ ಹೊರತು ಯಾವುದೇ ರೀತಿಯಾದ ಉಚ್ಚಿಷ್ಟವನ್ನು ಕೂಡ ಇನ್ನೊಬ್ಬರಿಗೆ ಬಡಿಸಬಾರ್ದು. ಅವನು ದೋಷ ಭಾಗಿಯಾಗುವುದರಿಂದ ಚಾಂದ್ರಾಯಣ ವ್ರತ ಮಾಡಬೇಕಾಗ್ತದೆ. ಮುಂದೆ ಹಾಲು ಸೋರೆಕಾಯಿ, ಪಡವಲಕಾಯಿ, ಈರುಳ್ಳಿ, ಪಶುವಿನ ಮಾಂಸ, ನಾಯಿ ಕೊಡೆ, ಬೆಳ್ಳುಳ್ಳಿ ಇತ್ಯಾದಿಗಳನ್ನು ತಿಂತಾನೆ. ಅವನು ಕೂಡ ಹಳಸಿದ ಅನ್ನವನ್ನು ಭೋಜನ ಮಾಡೋದು, ಮತ್ತೊಬ್ಬರ ಮನೆಯಿಂದ ಅಪಹರಿಸಿ ತಂದಂಥ ಅನ್ನವನ್ನು ಭೋಜನ ಮಾಡೋದು, ಇದೆಲ್ಲವೂ ಕೂಡ ದೋಷಕರ ಆದ್ದರಿಂದ ಅದಕ್ಕೆ ಚಾಂದ್ರಾಯಣ ವ್ರತವೇ ಪರಿಹಾರ. ರಜಸ್ವಲೆ, ನಾಯಿ ಮತ್ತು ಚಾಂಡಾಲ ಇವರು ಎಲ್ಲಿ ದೃಷ್ಟಿ ಹಾಕಿದ್ದಾರೋ ಅಂಥ ಅನ್ನವನ್ನು ಭೋಜನ ಮಾಡುವುದು ಚಾಂಡಾಲ ವ್ರತದಿಂದಲೇ ಪರಿಹಾರ ಕಾಣುತ್ತದೆ. ಋಷಿಗಳು ಅನೇಕ ಥರದ ದೋಷಗಳ ಶುದ್ಧಿಗಾಗಿ ಚಾಂದ್ರಾಯಣ ವ್ರತವನ್ನು ವಿಧಿಸಿದ್ದಾರೆ. ಅದಕ್ಕಾಗಿ ಮಹಾ ಪುಣ್ಯಕರ ಇದು. ಇದರಿಂದ ಅಷ್ಟವಸುಗಳು, ರುದ್ರರು, ಆದಿತ್ಯರು ಎಲ್ಲರೂ ಕೂಡ ಈ ವ್ರತದ ಮಹಿಮೆಯಿಂದಲೇ ಸ್ವರ್ಗದಲ್ಲಿ ವಿರಾಜಮಾನರಾಗಿದ್ದಾರೆ ಅಂತ ಅದನ್ನು ವರ್ಣಿಸ್ತಾರೆ. ಹೀಗೆ ಸಕಲ ದೋಷ ಪರಿಹಾರಕವಾದಂಥ ವ್ರತ ಇದು, ಸದ್ಗತಿದಾಯಕ ಕೂಡ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ 112ನೇ ಅಧ್ಯಾಯ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ ಮತ್ತು ವೈಷ್ಣವ ಪಾಠದಲ್ಲಿ ಅದು ಮುಕ್ತಾಯ ಕಂಡಿದೆ. ಮತ್ತು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ನಾವೀಗಾಗಲೇ ಯಾವ ಅಧ್ಯಾಯವನ್ನು ಪ್ರಾರಂಭಿಸಿದ್ದೇವೆ ಆ 117ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಸಮಾಪ್ತವಾಗಿದೆ.